ಒಂದು ವೇಳೆ ರಾಮಾಯಣ ಎಂದ ತಕ್ಷಣ ಮನಸ್ಸಿಗೆ ಮೊದಲು ಬರುವುದು ರಾಮ ಮತ್ತು ಹನುಮಂತರ ಚಿತ್ರಣ. ರಾಮನ ವನವಾಸದ ಸಂದರ್ಭದಲ್ಲಿ ಪರಿಚಯವಾದ ಹನುಮಂತ ರಾಮನ ಭಕ್ತಿಗಾಗಿ ಹಾಗೂ ಅನುಯಾಯಿಯಾಗಿ ರಾಮಾಯಣದ ಉದ್ದಕ್ಕೂ ಕಾಣಿಸಿಕೊಳ್ಳುತ್ತಾನೆ. ರಾಮನ ಬಂಟನಾಗಿ ಸೀತಾಮಾತೆಯನ್ನ ಹುಡುಕುವಲ್ಲಿ ನೆರವಾಗುತ್ತಾನೆ ಹನುಮಂತ. ಸೀತೆಯನ್ನ ಹುಡುಕಲು ಹೋದ ಸಂದರ್ಭದಲ್ಲಿ ಬಾಲಕ್ಕೆ ಬೆಂಕಿ ಹಚ್ಚಿಕೊಂಡು ವಿಸ್ತಾರವಾಗಿರ್ತಕ್ಕಂತಹ ಲಂಕೆಯನ್ನ ಸುಡುತ್ತಾನೆ ಹನುಮಂತ. ರಾಮನಿಗೆ ನಿಷ್ಠೆಯಿಂದ ಇರುವ ಹನುಮಂತ ರಾಮಾಯಣದ ಕಥೆಗಳಲ್ಲಿ ಕೆಲವು ತಮಾಷೆ ಸನ್ನಿವೇಶಗಳನ್ನು ಸೃಷ್ಟಿಸಿರುವುದನ್ನು ನಾವು ಯಾವತ್ತೂ ಕೂಡ ಮರೆಯುವಂತಿಲ್ಲ. ಅಂದು ನಡೆದ ರಾಮಾಯಣದ ಕಥೆಯಿಂದಾಗಿ ಇಂದಿಗೂ ರಾಮ ಮತ್ತು ಹನುಮಂತ ಜನತೆಯ ಮನಸ್ಸಿನಲ್ಲಿ ದೇವತೆಗಳಾಗಿ ಉಳಿದುಕೊಂಡಿದ್ದಾರೆ. ಆ ಭಾವನೆ ಹೀಗೆ ಮುಂದುವರಿಯುತ್ತದೆ ಕೂಡ. ದೈವಿಕ ಸಂಬಂಧದಲ್ಲಿ ದೇವರು ಮತ್ತು ಭಕ್ತರು ಅವಿನಾಭಾವ ಸಂಬಂಧದಲ್ಲಿರುವಂತಹ ಅನೇಕ ಕಥೆಗಳನ್ನು ನಾವು ಕೇಳಿದ್ದೇವೆ. ಅಂತಹ ಕಥೆಗಳಲ್ಲಿ ರಾಮ ಮತ್ತು ಹನುಮಂತನ ಕಥೆಯೂ ಕೂಡ ಒಂದು. ರಾಮ ಮತ್ತು ಹನುಮಂತರ ನಡುವೆ ಬಂಧನದ ಕಥೆಗಳನ್ನು ತಿಳಿಯಬೇಕೇ ಎನ್ನುವಂತಹ ತವಕ ನಿಮಗಿದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿರುವಂತಹ ವಿಡಿಯೋ ನೋಡಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಳಿ. ಹಾಗೆ ಯಾರಾದರೂ ಚಾನಲ್ಗೆ ಹೊಸದಾಗಿ ವಿಸಿಟ್ ಅನ್ನು ಕೊಟ್ಟಿದ್ರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಬನ್ನಿ ಗೆಳೆಯರೆ, ವಿಡಿಯೋನ ಪ್ರಾರಂಭ ಮಾಡೋಣ. ಹಾಗಾದ್ರೆ ರಾಮ ಮತ್ತು ಹನುಮಂತರ ಭೇಟಿ ಯಾವಾಗಾಯಿತು, ಯಾವ ಸಂದರ್ಭದಲ್ಲಿ ಇಬ್ಬರು ಭೇಟಿಯಾದರು? ನಮಗೆಲ್ಲ ತಿಳಿದಿರುವಂತೆ ವಿಷ್ಣು ಜಗತ್ಪಾಲಕ, ಜಗತ್ತಿನಲ್ಲಿರುವ ಕೆಟ್ಟ ಶಕ್ತಿಯ ಸಂಹಾರವನ್ನು ಮಾಡುವ ಶಿಷ್ಟರ ರಕ್ಷಣೆಗಾಗಿ ವಿವಿಧ ಅವತಾರವನ್ನು ಎತ್ತಿ ಭೂಮಿಗೆ ಬರುತ್ತಾನೆ ಎಂದು. ಅಂತೆಯೇ ಭಗವಂತನಾದ ರಾಮನೂ ಸಹ ವಿಷ್ಣುವಿನ ಅವತಾರದ ಒಂದು ರೂಪ. ಒಮ್ಮೆ ವಿಷ್ಣು ರಾಮನ ರೂಪದಲ್ಲಿರುವುದನ್ನು ನೋಡಬೇಕೆನ್ನುವ ತವಕ ಶಿವನಿಗಾಗುತ್ತದೆ. ಅದಕ್ಕಾಗಿಯೇ ಶಿವನು ಕೋತಿ ಆಡಿಸುವವನ ಮಾರುವೇಷದಲ್ಲಿ ಅಥವಾ ಮಾದರಿಯ ರೂಪದಲ್ಲಿ ಹೋದನು. ಆ ವೇಳೆ ರಾಮನು ದಶರಥನ ಮಗನಾಗಿ ಜನಿಸಿದನು. ಬಳಿಕ ರಾಜಕುಮಾರನಾಗಿ ಕಿರೀಟವನ್ನು ಧರಿಸಿದನು ರಾಮ. ಸೀತೆಯ ಅಪಹರಣವಾದಾಗ ಶ್ರೀರಾಮನು ಸುಗ್ರೀವನನ್ನು ಹುಡುಕಿಕೊಂಡು ಲಕ್ಷ್ಮಣನೊಂದಿಗೆ ಕಿಷ್ಕಿಂಧಕ್ಕೆ ಹೋದಾಗ ಸುಗ್ರೀವನ ಪ್ರತಿನಿಧಿಗಳು ತಮ್ಮ ಪ್ರದೇಶಕ್ಕೆ ಬಂದ ಇಬ್ಬರು ಸಹೋದರರ ಬಗ್ಗೆ ತಿಳಿಸುತ್ತಾರೆ. ಇವರು ಸುಗ್ರೀವನ ಪ್ರದೇಶದಲ್ಲಿ ಅಲಿಯುತ್ತಿರುವುದನ್ನು ಕಂಡು ಅವರ ಬಗ್ಗೆ ಇನ್ನಷ್ಟು ತಿಳಿಯಲು ಹನುಮಂತನು ತನ್ನ ಪ್ರತಿನಿಧಿಗಳನ್ನು ಕಳಿಸ್ತಾನೆ. ತನ್ನ ಉದ್ದೇಶವನ್ನು ಸಾಧಿಸಲು ಹನುಮಂತನು ಒಬ್ಬ ಸಂತನ ರೂಪದಲ್ಲಿ ತೆರಳುತ್ತಾನೆ ಹಾಗೂ ಸಹೋದರರಲ್ಲಿ ಅವರ ಬಗ್ಗೆ ಹೇಳಿಕೊಳ್ಳಬೇಕೆಂದು ಹೇಳಿದನು. ನಿಜವನ್ನು ತಿಳಿದ ನಂತರ ಹನುಮಂತನು ರಾಮನ ಪಾದಕ್ಕೆ ಎರಗಿದನು. ಕ್ಷಮೆಯನ್ನ ಯಾಚಿಸ್ತಾನೆ ಹನುಮಂತ. ತದನಂತರದಲ್ಲಿ ರಾಮನನ್ನ ಸುಗ್ರೀವನ ರಾಜ್ಯಕ್ಕೆ ಕರೆದೊಯ್ಯುತ್ತಾನೆ ಹನುಮಂತ. ರಾಮನ ಬಗ್ಗೆ ಹನುಮಂತ ಅದೆಷ್ಟು ರೀತಿಯ ಭಕ್ತಿಯನ್ನ, ಅದೆಷ್ಟು ಮನದಾಳದ ಒಂದು ಭಕ್ತಿಯನ್ನ ಹೊಂದಿದ್ದ ಎನ್ನುವುದಕ್ಕೆ ಈ ಒಂದು ಸಂದರ್ಭವೇ ಒಂದು ನಿದರ್ಶನ. ಭಗವಾನ್ ಶ್ರೀರಾಮನು ತನ್ನ 14 ವರ್ಷದ ವನವಾಸವನ್ನು ಪೂರ್ಣಗೊಳಿಸಿದ ನಂತರ ಅಯೋಧ್ಯೆಗೆ ಮರಳುತ್ತಾನೆ. ನಂತರ ಅಯೋಧ್ಯೆಯ ರಾಜನಾಗಿ ಉಳಿದನು. ಈ ಸುದ್ದಿಯಿಂದ ಇಡೀ ಅಯೋಧ್ಯೆಯ ಜನರು ಸಂತೋಷದಿಂದ ಉತ್ಸಾಹಕರಾಗಿದ್ದರು. ಜೊತೆಗೆ ಇಡೀ ನಗರದ ಜನರು ಸಂತೋಷದಿಂದ ಆಭರಣ ಹಾಗೂ ಉಡುಗೊರೆಗಳನ್ನು ನೀಡಿದರು. ಸೀತಾದೇವಿಯು ಹನುಮಂತನಿಗೆ ಅಮೂಲ್ಯವಾದ ವಜ್ರಗಳಿಂದ ಮಾಡಿದ ಹಾರವನ್ನ ನೀಡಿದಳು. ಅನಿರೀಕ್ಷಿತ ಎನ್ನುವಂತೆ ಹನುಮಂತನು ಸೀತಾದೇವಿಯು ಕೊಟ್ಟ ವಜ್ರದ ಹಾರವನ್ನ ಪರೀಕ್ಷಿಸಿದನು. ಬಳಿಕ ಅದನ್ನ ಹಾಳು ಮಾಡಿದನು. ಇದು ಜನರಲ್ಲಿ ಆಶ್ಚರ್ಯವನ್ನು ಉಂಟು ಮಾಡಿತು. ವಜ್ರದ ಹಾರದಲ್ಲಿ ಯಾವ ಹರಳು ಸಹ ರಾಮನ ಚಿತ್ರವನ್ನು ಹೊಂದಿಲ್ಲ ಎನ್ನುವ ಉದ್ದೇಶದಿಂದಾಗಿ ಸೀತಾಮಾತೆಯು ಹಾಕಿರ್ತಕ್ಕಂತಹ ವಜ್ರದ ಹಾರವನ್ನ ಹಾಳು ಮಾಡುತ್ತಾನೆ ಹನುಮಂತ. ಈ ವರ್ತನೆಯನ್ನ ಪ್ರಶ್ನಿಸಿದ ಜನರಿಗೆ ಹನುಮಂತನು ರಾಮ ನನ್ನ ಎದೆಯಲ್ಲಿ ಇದ್ದಾನೆ ಎಂದನು. ಅದಕ್ಕೆ ಸಾಕ್ಷಿಯಾಗಿ ತನ್ನ ಎದೆಯನ್ನು ಬಗೆದು ತೋರಿಸಿದನು. ಆಗ ಅವನ ಎದೆಯಲ್ಲಿ ರಾಮ ಮತ್ತು ಸೀತಾದೇವಿಯ ಪ್ರತಿರೂಪವನ್ನ ಜನರು ಕಂಡರು. ಆಗ ಹನುಮಂತನಿಗೆ ರಾಮನಲ್ಲಿರುವ ಅತೀವ ಭಕ್ತಿ ಏನು ಎನ್ನುವುದು ಎಲ್ಲರಿಗೂ ಅರಿವಾಯಿತು. ಭಕ್ತಿಯ ರೂಪ ಇದೇ ಅಲ್ಲವೇ? ಒಂದು ದಿನ ಸೀತಾದೇವಿ ತನ್ನ ಹಣೆಗೆ ಕೆಂಪು ಸಿಂಧೂರವನ್ನ ಇಟ್ಟುಕೊಂಡಿರುವುದನ್ನ ಗಮನಿಸಿದ ಹನುಮಂತನು ಆಗ ಸೀತಾದೇವಿಗೆ ಪ್ರಶ್ನಿಸುತ್ತಾನೆ ಹನುಮಂತ. ಮಾತೆ, ನೀವು ಹಣೆಗೆ ಸಿಂಧೂರವನ್ನ ಏಕೆ ಹಚ್ಚಿಕೊಳ್ಳುವುದು ಎಂದು ಸೀತಾದೇವಿಗೆ ಕೇಳುತ್ತಾನೆ ಹನುಮಂತ. ಆಗ ಸೀತಾದೇವಿಯು ಇದು ನನ್ನ ಯಜಮಾನನಾದ ಶ್ರೀರಾಮನ ಸುದೀರ್ಘವಾದ ಜೀವನ ಮತ್ತು ಆಯಸ್ಸಿಗಾಗಿ ಇಟ್ಟುಕೊಂಡಿರ್ತಕ್ಕಂತಹ ಸಿಂಧೂರ ಇದು ಎಂದು ಹೇಳುತ್ತಾಳೆ ಸೀತಾದೇವಿ. ಆಗ ಬಳಿಕ ಹನುಮಂತ ತನ್ನ ಇಡೀ ದೇಹಕ್ಕೂ ಕೆಂಪು ಸಿಂಧೂರವನ್ನ ಹಚ್ಚಿಕೊಂಡು ಇದನ್ನು ಕಂಡ ಶ್ರೀರಾಮನು ಸಂಪೂರ್ಣವಾಗಿ
ಪ್ರಭಾವಿತನಾದರು. ಅಲ್ಲದೆ ಭವಿಷ್ಯದಲ್ಲಿ ಜನರು ನಿನ್ನನ್ನು ಇದೇ ಅವತಾರದಲ್ಲಿ ಪೂಜಿಸಲಿ ಎಂದು ಆಶೀರ್ವದಿಸಿದರು. ಈ ಹಿನ್ನೆಲೆಯಿಂದಲೇ ಜನರು ಇಂದಿಗೂ ಕೂಡ ಹನುಮಂತನನ್ನ ಕೆಂಪು ಬಣ್ಣದಲ್ಲಿಯೇ ತೋರಿಸುತ್ತಾರೆ ಮತ್ತು ಪೂಜಿಸುತ್ತಾರೆ. ಸೊ ಇದಾಗಿತ್ತು ಹನುಮಂತ ಹಾಗೂ ರಾಮನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನ. ನೆಕ್ಸ್ಟ್ ಇದೇ ರೀತಿಯಾಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಭರಿತವಾಗಿರ್ತಕ್ಕಂಥ ಅನ್ನೋನ್ ಫ್ಯಾಕ್ಟ್ಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.